ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಇಲ್ಲಿ ನಮ್ಮ ವಿಜಯೇಂದ್ರ ನಿಮ್ಗೆ ಗೊತ್ತದ, ನಮ್ಮ BSY ಅಂದರೆ ಯಡಿಯೂರಪ್ಪನವ್ರ ಮಗ, BJP ರಾಜ್ಯಾಧ್ಯಕ್ಷ, ಬುದ್ಧಿವಂತರು, ಜೊತೆ ಮನೆಯಲ್ಲೇ ತಂದೆಯ ಕೋಚಿಂಗು ಎಲ್ಲ ಇದ್ದು ಒಂದೆರಡು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನಿಮ್ಗೆ ಏನು ಅನ್ನಿಸ್ತದೆ? ನೀವು ವಿಚಾರ ಮಾಡಿರಿ, ಮೊದಲು ಅದನ್ನು ಕೇಳ್ರಿ ಏನು ಮಾತಾಡಿದ್ದಾರೆ. ನಾವು ಹಿಂದೂ ಧರ್ಮವನ್ನು ರಕ್ಷಿಸಬೇಕಾಗಿದೆ, ಕರೆಕ್ಟ್ ಅದ, ತಪ್ಪೇನು, ರಕ್ಷಿಸಬೇಕಾಗಿದೆ. ಎಲ್ಲೋ ಹಾಳಾಗಿ ಹೊಂಟೋದಕ್ಕೆ ಹಂತದ ಅವ್ರ ದೃಷ್ಟಿಯಲ್ಲೇ ಅದಿಲ್ಲ ಹೋಗಿಲ್ಲ, ಇಲ್ಲ ಅದ, ಆದರೂ ಅವರು ರಕ್ಷಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಒಪ್ಪು ನಾವು ಮಾತನ್ನು, ನಾವು ಹಿಂದೂ ಧರ್ಮವನ್ನು ರಕ್ಷಿಸಬೇಕಿದೆ, ಧರ್ಮ ಒಡೆಯುವ ದುಸ್ಸಾಹಸವನ್ನು ಗಮನಿಸಬೇಕಿದೆ. ಧರ್ಮ ಒಡಿತಿರುವಂಥ ದುಸ್ಸಾಹಸ ಯಾರು ಮಾಡ್ತಾ ಇದ್ದಾರೆ ಅದನ್ನು ಸಹಿತ ಗಮನಿಡಬೇಕಾಗಿದೆ. ಅದು ಯಾರ ಮುಂದೆ ಬಿಡಿಸಿಡಬೇಕಾಗಿಲ್ಲ. ಈಗ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ತಿರುವಂಥ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಸಮಾಜ, ಒಕ್ಕಲಿಗ, ವೀರಶೈವ, ಲಿಂಗಾಯತ ಸಮಾಜ, ಹೀಗೆ ಎಲ್ಲ ಸಮಾಜಗಳಲ್ಲಿಯೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದವರು ಇದ್ದಾರೆ. ಹೌದ್ರಿ, ಅದಾರಲ್ರಿ, ತಪ್ಪದದ್ರೊಳಗೆ ಇದ್ದಾರೆ, ನಿಶ್ಚಿತ ಇದ್ದಾರೆ, ಎಲ್ಲ ಧರ್ಮದಲ್ಲಿದ್ದಾರೆ, ಎಲ್ಲ ಜಾತಿಗಳಲ್ಲಿದ್ದಾರೆ. ಆದರೆ ಈಗ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದು ನೀವೇನೋ ಹೇಳ್ತಾ ಇದ್ದೀರಿ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ಕೆಲಸ ಆಗಬೇಕಾಗಿದೆ. ಅದು ಹೆಂಗೆ ಆಗಬೇಕಾದ್ರೆ ಸರ್ವೆ ಆಗಬೇಕಲ್ಲ, ಯಾರು ಎಷ್ಟು ಪ್ರಮಾಣದಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನಿಗೆ ಆತುರ ಏಕೆ ಅಂತ. ಸಿದ್ದರಾಮಯ್ಯ ಮತ್ತು ಆತುರ ಇದಾಗಿರಿ ಹೇಳ್ತೀರಿ, ಒಂದು ಲಾಸ್ಟಿಗೆ ಬಂದು ಮತ್ತೊಂದು ಮಾತಾಡ್ತೀರಿ. ಏನಿದು ವಿಜೇಂದ್ರ ಅವರ ಸಿದ್ದರಾಮಯ್ಯನವ್ರಿಗೆ ಆತುರ ಹೇಗೆ? 1931 ಆಗಿದ್ರಿ ಜಾತಿ ಗಣತಿ, ಯಾವ ಜಾತಿ ಜನ ಎಷ್ಟಿದ್ದಾರೆ, ಏನು ಎಂತು ಅಂತೇಳಿ. ಇವತ್ತು ಜಾತಿ ಗಣತಿ ಇರ್ಬೋದಿಲ್ಲ ಅಂತಲ್ಲ, ಅದ್ರ ಹಿಂದೆ ಇಂಟೆನ್ಷನ್ ಅದ ಮತ್ತೇನಿಲ್ಲ. ಸಿದ್ದರಾಮಯ್ಯ ಮಾಡೋದು ಅದನ್ನ, ಆದರೆ ಅದು ಹೇಳ್ಕೊಳ್ತಾ ಇಲ್ಲ ಅವರು. ಶಿಕ್ಷಣ ಯಾವ ರೀತಿ ಅದ, ಸಾಮಾಜಿಕವಾಗಿ ಹೇಗಿದ್ದಾರೆ, ಆರ್ಥಿಕವಾಗಿ ಹೇಗಿದ್ದಾರೆ, ಅದನ್ನ ಈಗ ಅರ್ಥ ಮಾಡ್ಕೊಳ್ಸಲಾಗಿ ಸರ್ವೆ ಮಾಡ್ತಾ ಇದ್ದಾರೆ. 1931 ಇವತ್ತೇನು ರೀ 2025 ಒಮ್ಮೆಯೂ ಆಗಿಲ್ಲ ಸರ್ವೆ ರಾಷ್ಟ್ರ ಮಟ್ಟದಲ್ಲೇ. ರಾಜ್ಯ ಮಟ್ಟದಲ್ಲಿ ಇದು ಪ್ರಥಮ ಇದು ಆಗಿಬಿಡ್ತಾ ಇಲ್ಲ. ಸ್ವತಃ ನೀವು ಕಾರಣೀಕರ್ತರಣ, ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ನಮ್ಮ ಆರ್ ಅಶೋಕ್ ಅವರಾಗಿರ್ಬೋದು, ಒಟ್ಟು ಹೆಚ್ಚುಗಳು BJP ಮತ್ತು ಅದ್ರ ಜೊತೆಗೆ ನಮ್ಮ JDU ಎಲ್ಲ JDS ಎಲ್ಲರೂ ಕಾರಣರ ಅದಕ್ಕೆ. ಅದು ನೀವು ಹೇಳ್ತೀರಿ ಇದು ಆಗ್ಬೇಕಂತ ಹೇಳ್ತೀರಿ, ಮತ್ತು ಗಡಬಿಡಿ ಮಾಡತ್ತೀರಿ ಅಂತ ಹೇಳ್ತೀರಿ. ಏನು ಗಡಬಿಡಿ ಇದು? 2027 ಸಿದ್ದರಾಮಯ್ಯ ನಮ್ಮ ಮೋದಿಯವ್ರು ಮಾಡ್ದಂತೇನೋ ಹೇಳಿದ್ದಾರೆ. ಅದು ಇಷ್ಟೆಲ್ಲ ಮಾಡ್ತಾರೆ ಅವ್ರಾಗ ಬರೀ ಜಾತಿ ತೆಲಗಣತಿ ಮಾಡಿಬಿಟ್ಟು ಬಿಡೋರು ಏನಾದ್ರು ಹಿಡಿದಾರೆ ಈಗ ನಿಮಗೆ. ಅದನ್ನು ಸ್ಪಷ್ಟಪಡಿಸ್ರಿ. ಒಂದೇ ಎರಡನೇ ಗಡಿಬಿಡಿ ಇಲ್ಲದ್ರೆ ಆತುರ ಇಲ್ಲದ ಇವ್ರಿಗೆ, ಅದು ಆಗು ಇದು ಇದರಂತಿಲ್ಲೇ ಅವ್ರ ನಿಜವಾದ ಇಂಟೆನ್ಷನ್ ಏನಪ್ಪ ಅಂದರೆ ಮುಂದೆ ಹೋಗ್ಬೇಕಷ್ಟ. ಆತುರ ಬೇಡ, ಸಮಾಧಾನ ಆಗಲಿ. ಯಾವಾಗ ಆಗೋದು? 2027 ಹೇಳಿದಾರೆ ಇಡೀ ದೇಶದ. ಅದಿನ ಯಾವಾಗ ಮುಗಿತದೋ ಏನೋ ಎಂತೋ ಯಾರಿಗೂ ಗೊತ್ತು. ಅಟ್ಲೀಸ್ಟ್ ಕರ್ನಾಟಕದಾಗ ನಾವು ಎಷ್ಟು ಹಿಂದುಳಿದಿದ್ದೀವಿ, ಏನಿದ್ದೀವಿ, ಪ್ರತಿಯೊಂದು ಜಾತಿ ಅವ್ರದ್ದು ಗೊತ್ತಾಗಬೇಕು ಬೇಡವೋ? ಅದನ್ನೆಲ್ಲ ಇವತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಕಾಂತರಾಜ್ ವರದಿ ತೊಗೊಂಡು ಬಂದರು, ಮಾಡಿಸಿದ್ರು ಪಾಪ. ಜೊತೆಗೆ ನಮ್ಮ ಪ್ರಕಾಶ್ ಹೆಗಡೆ ಅವರು ವಿಜಯ್ ಪ್ರಕಾಶ್ ಹೆಗಡೆ ಅವರು ಅದನ್ನು ಸಾಥ್ ಕೊಟ್ಟರು. ಅದನ್ನ ಯಾರು ನೀವು ನಂಬಲೇ ಇಲ್ಲ. ಅವೈಜ್ಞಾನಿಕ ಹೋದಲ್ಲ ಇದನ್ನ ಮಾತಾಡಿದ್ರಿ. ಕಡೆಗೆ ರಾಹುಲ್ ಗಾಂಧಿ ಅವ್ರು ಪ್ರೆಷರ್ ತಂದು ಅದು ಹಿಂದೆ ತಗೊಳಗೆ ಹಚ್ಚಿದ್ರಿ, ಮತ್ತು ಅದನ್ನು ಟೀಕೆ ಮಾಡಿದ್ರಿ, ಹಿಂದೆ ತಗೊಂಡ್ರೆ ಮತ್ತೆ ಟೀಕೆ ಮಾಡಿದ್ರಿ, ಮತ್ತೆ ಮಾಡ್ತಾಯಿದ್ರಿ ಅಂತ ಕೇಳ್ತಾಯಿದ್ರಿ. ಏನು ನಿಮ್ಮ ಇಂಟೆನ್ಷನ್ ಏನು? ನಿಜವಾಗಿಯೂ ನಿಮ್ಮ ಸಜ್ಜನ ಮನಸ್ಸಿದ್ದು ಹೌದಪ್ಪ ಎಲ್ಲರೂ ನ್ಯಾಯ ಸಿಗಬೇಕು ಅನ್ನೋದಾಗಿದ್ದರೆ ಈಗ ಸಿದ್ದರಾಮಯ್ಯ ಮಾಡೋದ್ರಲ್ಲಿ ಏನು ತಪ್ಪದ? ಗಡಿಬಿಡಿ ಅನ್ನೋ ಪ್ರಶ್ನೆ ಬರೋದಿಲ್ಲ, ಆ ಮಾತು ಆಗುವುದಿಲ್ಲ. ಕಾಂತರಾಜ್ ವರದಿಲೇನೋ ವೈದ್ಯನಾಗ ಮಾಡಿಸ್ತಾ ಇದ್ದಾರೆ, ಅದಕ್ಕೂ ಅಡ್ಡಗಾಲ ಆಗ್ತಾ ಇದ್ದಾರೆ. ಆದರೆ ನಮ್ಮಿಂದ ಆಗಲಿ ನಿಮ್ಮಿಂದ ಯಾವಾಗ ಗ್ಯಾರಂಟಿ ಇಲ್ಲ. ಈ ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅವರು ಮಾಡಲಿಲ್ಲ. ಈಗ ಮೋದಿಯವ್ರ ಸರ್ಕಾರ ಇವತ್ತು 11 ವರ್ಷ ಆಯಿತು, ಆಗಲಿಕ್ಕೆ ಬಂತು, ಇನ್ನೂ ಮಾಡ್ತಾ ಇಲ್ಲ. 2026-27 ಆಗುವಂಥದ್ದು. ಮತ್ತು ಅದು ಏನಪ್ಪ ಜಾತಿ ಗಣತಿ ಆಗೋದು, ಇದೆಲ್ಲ ಅವ್ರ ಇದ್ದ ಪರಿಸ್ಥಿತಿ ಹೇಗಿದ್ದಾರೆ, ಏನದು ಆಗ್ಸೋದಿಲ್ಲ ಗೊತ್ತಿಲ್ಲ. ಇಡೀ ದೇಶದ ತುಂಬ ಹೇಳಿ ತೆಲಂಗಾಣದಲ್ಲಿ ಮಾಡಿದರೆ ಅಂಥ ಇವತ್ತು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ದೇಶದಲ್ಲಿ 2-3 ರಾಜ್ಯ ಬಿಟ್ಟರೆ ಉಳಿದುಗಳಿಲ್ಲ. ಬಿಹಾರ ಒಂದು, ತೆಲಂಗಾಣ ಒಂದು, ಈಗ ನಮ್ಮ ಕರ್ನಾಟಕ ಒಂದು, ಉಳಿದುಗಳಿಲ್ಲ ಇಲ್ಲ. ಮತ್ತು ಇದನ್ನು ಮಾಡಾಗಿ ಹೊಂಟಿದ್ದಾರೆ. ಮತ್ತು ಇದನ್ನು ನೀವು ವಿರೋಧಿಸಿದ್ರಿ. ಧರ್ಮ ಇಲ್ಲಿ ಒಡಿಬೇಡ ಅಂತ ಹೇಳ್ತೀರಿ, ರಕ್ಷಣೆ ಮಾಡಿರಿ, ಅದನ್ನು ಹಿಂದೂ ಧರ್ಮವನ್ನು ಹೊಡ್ಯಾಕೆ ಹೋಗ್ಬಾರ್ದಿದ್ರಿ. ಮತ್ತು ನೀವು ಕೇಳಿ ಹೇಳ್ತೀರಿ ಆ ಪರಿಸ್ಥಿತಿ ತಿಳ್ಕೊಬೇಕು, ನಾವು ಯಾರು ಎಷ್ಟು ಅದ್ರ ಏನ ಅವ್ರಿಗೆ ಎಷ್ಟು ಮಿಸ್ ಆಗ್ಬೇಕು ಗೊತ್ತಾಗಬೇಕು, ಅದ ಮಾತಾಡ್ತೇವೆ. ನೋಡ್ರಿ ಅದನ್ನು ನಾವು ಹಿಂದೂ ಧರ್ಮವನ್ನು ರಕ್ಷಿಸಬೇಕಿದೆ, ಧರ್ಮ ಒಡೆಯುವ ದುಸ್ಸಾಹಸವನ್ನು ಗಮನಿಸಬೇಕಿದೆ.
ಮತ್ತು ಇನ್ನೊಂದಲ್ಲಿ ದುಸ್ಸಾಹಸದ ನೀವು ಗೆಲ್ತಾ ಇದ್ದೀರಿ. ಲಿಂಗಾಯತ್ ಮತ್ತು ವೀರಶೈವರಲ್ಲಿ ಒಡಕ್ಕೆ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಮಾಡಿಲ್ಲ ಅದನ್ನು. ಸಿದ್ದರಾಮಯ್ಯರು ಅವರೆಲ್ಲ ಬೆಳಗ್ಗೆ ಇಟ್ಕೊಳ್ಳಿ ಲಿಂಗಾಯತರು ಹೌದಪ್ಪ ನಾವು ವೀರಶೈವರಲ್ಲ ಅಂತ ಅವ್ರು ಇವತ್ತು ವಾದ ಮಾಡ್ತಾರೆ. ಅದಕ್ಕೆ ಸಾಕ್ಷಿಗಳು ಕೊಡ್ತಾರೆ ಅವರು, ವಚನಗಳು ಸಾಕ್ಷಿ ಕೊಡ್ತಾರೆ. ಬಸವಣ್ಣ ನಮ್ಮಪ್ಪ ಅಂತ ಹೇಳ್ತಾರೆ, ಬಸವಣ್ಣ ವಚನಗಳಪ್ಪ ನಮ್ಮ ದೇವರವು ಅವರಪ್ಪ ಅಂತ ಹೇಳ್ತಾರೆ. ವಚನಗಳ ಆಧಾರ ನಮಗೆ ನಮ್ಮ ಭಗವದ್ಗೀತೆ ಹೇಳಿದ್ರೆ ವಚನಗಳು ಅಂತ ಹೇಳ್ತಾರೆ. ವಚನಗಳೆಲ್ಲ ಈ ಮನುಸ್ಮೃತಿ ಅಥವಾ ಉಪನಿಷತ್ತು ಈ ವೇದಗಳ ವಿರೋಧವಾಗಿ ಇಲ್ಲಿ ವ್ಯಕ್ತ ಆಗಿದ್ದದ, ಸ್ಪಷ್ಟ ವಿರೋಧದ. ನೀವು ಕೊನೆಯ ದಿನಗಳ ಮಾರ್ಗ ಅಂತ ತಿಳ್ಕೊಂಡು ಕೆಲವೊಂದು ಸಂಶೋಧನೆ ಮಾಡಿದ್ದಾರೆ ನಮ್ಮ ಎಮ್ ಕಲಬುರ್ಗಿ ಅವರು, ಡಾಕ್ಟರ್ ಎಮ್ ಕಲಬುರ್ಗಿ ಅವರು. ನಾವೆಲ್ಲ ಓದ್ರಿ ನೋಡ್ರಿ, ಹೌದು ಇವತ್ತು ವಿಡಿಯೋಗಳು ಸಿದ್ದಿದ್ದಾವೆ, ಸ್ಪಷ್ಟ ಆಗ್ತದೆ ನಿಮಗೆ. ಹೌದಲ್ಲ, ಇಷ್ಟು ಭಯಂಕರ ಡಿಫ್ರೆನ್ಸ್ ಇದಾವೆ ನಮ್ಮೊಳಗೆ ಅವ್ರೊಳಗೆ. ಎಂಥ ಹೋರಾಟ ಆಗಿದೆಪ್ಪ ನಮ್ಮ ಬಸವಣ್ಣವರಿಂದ. ಅದನ್ನು ನಂಬಿದಂಥವರು ಲಿಂಗವನ್ನು ಆಯತ ಮಾಡ್ಕೊಂಡಂಥವ್ರು ನಾವು ಲಿಂಗಾಯತರು ಬೇರೆಪ್ಪ ನಾವು ವೀರಶೈವರು ಅಲ್ಲೋ ಅಂತಾರೆ, ಹಿಂದೂ ಅಲ್ಲಂತಾರೆ. ಯಾಕಂದ್ರೆ ವೇದ ಉಪನಿಷತ್ತುಗಳನ್ನು ಮನುಸ್ಮೃತಿಯನ್ನು ವಿರೋಧ ಮಾಡ್ತಾರೆ. ಅದೇ ಕಾಲಕ್ಕೆ ವೀರಶೈವರ ಲಿಂಗ ಪೂಜೆ ಮಾಡ್ತಾರೆ, ಸಾವಿರ ಲಿಂಗ ಅದನ್ನು ವಿರೋಧ ಮಾಡ್ತಾರೆ. ಇಷ್ಟು ಲಿಂಗ ಪೂಜೆ ಮಾಡ್ಕೊಂಡು ಕೊನೆಗೆ ಅದನ್ನು ಬಿಡ್ತಾರೆ ಅವರು. ಬಯಲು ಬಯಲು ಬಿತ್ತಿ ಅಂತೇಳಿ ಅಲ್ಲಂಪ್ರಭು ಅವ್ರು ಹೇಳ್ತಾರೆ, ಬಯಲಪ್ಪ ದೇವರು ಅಂದ್ರೆ ಅಂತ ಮಾತಾಡ್ತಾರೆ. ಇವೆಲ್ಲ ಗಮನಿಸಿದಾಗ ಅವ್ರು ಸಪ್ರೇಟ್ ನಮ್ಮ ಧರ್ಮ ನಾವು ಎಷ್ಟೂ ಇರಲಿ, 10,000 ಇರಲಿ, 20,000 ಇರಲಿ, 1 ಲಕ್ಷ ಇರಲಿ, 5 ಲಕ್ಷ ಇರಲಿ, 10 ಲಕ್ಷ ಇರಲಿ, ಸ್ವಂತ ಲಿಂಗಾಯತ ಧರ್ಮದ ಕೇಳ್ಕೊಳ್ತಾ ಇದ್ದಾರೆ. ಈ ಮೊದಲು 2 ಕೂಡಿದ್ದು ರೀ ಅವ್ರು ತಿಳುವಳಿಕೆ ಇರಲಿಕ್ಕಿಲ್ಲ, ಕೂಡಿದ್ರು. ಇವತ್ತು ಗೊತ್ತಾಗ್ಯದ. ಈಗ ಕೋಗಿಲೆ ಕಾಗಿ ಕೂಡಿರ್ತಾವ, ವಯಸ್ಸಿಗೆ ಬರ್ತನ ಕೋಗಿಲೆ ಗೊತ್ತಾಗೋದಿಲ್ಲ ಏನೋ ಕಾಗಿಯಪ್ಪ ಬಳಗಂತೇಳಿ ಗೊತ್ತಾಗ್ಯದ. ಅದು ಇಲ್ಲಪ್ಪ ನಾವು ಬೇರೆ, ಅವ್ರು ಬೇರೆ, ವೀರಶೈವರು ಬೇರೆ, ನಾವು ಬೇರೆ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ನಾವು ಕುಂತು ವಿಮರ್ಶೆ ವಿಚಾರ ಮಾಡಿ ಏನು ಧರ್ಮದ ಕೊಟ್ಟರೆ ಏನಾಗ್ತದೆ ರೀ, ಏನು ಕೆಲವೊಂದು ಜನಕ್ಕೆ ಅವ್ರಿಗೆ ಮನುಷ್ಯನ ಅಲ್ಪಸಂಖ್ಯಾತ ಧರ್ಮ ಆಗಿ ಲಾಭ ಆಗ್ಬೋದು ಜನಕ್ಕೆ ಅಂತೇಳಿ. ಅದು ಪರಿಹಾರ ಅಲ್ಲ. ನಾವು ಸ್ಪಷ್ಟ ತಿಳ್ಕೊಬೇಕಾಗ್ಯದ, ಮೀಸಲಾತಿ ಪರಿಹಾರ ಅಲ್ಲ. ತಾತ್ಕಾಲಿಕ ಒಂದು ಹ್ಯಾಪಿ ವರ್ಕ್ ಇದ್ದಂಗೆ ಅದು. ಅದಕ್ಕೆ ಪರಿಹಾರ ಒಂದು ಈ ದೇಶದಲ್ಲಿ ಎಲ್ಲರಿಗೂ ಫ್ರೀ ಶಿಕ್ಷೆ ಸಿಗುವಂಥದ್ದು, 2ನೇದ್ದು ಫ್ರೀ ಔಷಧಿ, ಸ್ವಚ್ಛ ನೀರು 3ನೇದ್ದು. ಇವು 3 ಕೊಟ್ಟರೆ ತಾವು ಉದ್ಧಾರ ಆಗ್ತಾರೆ. ಶಿಕ್ಷಣ ಫ್ರೀ ಅಂದರೆ ಮುಗಿದು ಹೋದು. ಇವತ್ತು ಶಿಕ್ಷಣಕ್ಕೆ ಎಷ್ಟು ಖರ್ಚು ಬರ್ತದೆ ರೀ? ಈಗ ನಮ್ಮ ಮಗು ಒಬ್ಬನ್ನ ನಾವು ಉನ್ನತ ಶಿಕ್ಷಣ ಕಲಿಸ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ರೀ ಇವತ್ತು? ಅದು ಫ್ರೀ ಆಗ್ತದಂದ್ರೆ ಅದು ದುಡ್ಡು ಉಳಿತದೆ ಪಾಪ ಮಗ, ಮಕ್ಕಳ ಕಲಿದಾಗ್ತೈತಿ. ಮತ್ತು ನಮ್ಮ ದೇಶಕ್ಕೆ ಸಂಪತ್ತಲ್ರಿ ಅವ್ರು ಕಲ್ತವ್ರ. ಅವ್ರು ಕಲಿತನ್ನೋದಿಲ್ಲ, ನೀವು ಇಲ್ಲೇ ಕೆಲಸ ಮಾಡ್ಬೇಕು, ಬೇರೆ ಹೋಗಂಗಿಲ್ಲ ರಿಕ್ ಮಾಡಿ ಅವ್ರಿಗೆ ಸ್ಟ್ರಿಕ್ಟಾಗಿ ಬರೆಸ್ಕೊಂಡ್ಬಿಡ್ರಿ, ಅಂಡರ್ಟೇಕಿಂಗ್ ತೊಗೊಂಬಿಡ್ರಿ ಅವ್ರು ಎಲ್ಲ ಕಡೆಯಿಂದ. ಮತ್ತು ಇಲ್ಲೇ ದುಡಿತಾರಲ್ರಿ, MBBS ಕಲೀರಿ, ಮತ್ತೊಂದು ಕಲಿ, ಇನ್ನೊಂದು ಕಲಿ, ಎಲ್ಲರೂ ಫ್ರೀಪಾ ಹೋಗಿ ಮಾಡೋಕ್ರಿ. ಹೋಗಿ ಯಾಕೆ ಮಾಡ್ತಾಯಿಲ್ಲ? ಅದನ್ನೇ ಕೇಳ್ತಾ ಇರೋದು. ಸಹಜ ಆಯ್ತಂದ್ರೆ ಎಲ್ಲ ಮೀಸಲಾತಿ ಯಾರಿಗೆ ಕೇಳೋದಿಲ್ಲ, ಆಟೋಮೆಟಿಕ್ ಜಾತಿಗಳು ಹೋಗ್ತಾವ, ಈ ಧರ್ಮ ತಿಕ್ಕಾಡು ತಂತ್ರ ಹೋಗ್ತಾವೆ, ಎಲ್ಲರೂ ಸಮಾನರಪ್ಪ ಅಂತ ಬಂದು ಬರ್ತದೆ. ಆ ಸಮಾನತೆ ಹೋರಾಟವನ್ನು ಮಾಡೋ ಸಲುವಾಗಿನ ಸಿದ್ದರಾಮಯ್ಯನವರು ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ಕೊಳ್ತಾರೆ. ಅದು ನೀವು ಏನು ಹೇಳ್ತೀರಿ, ಸಮಾಜ ಹೊಡಿತೀರಿ ಅಂತ ಹೇಳ್ತೀರಿ. ಮತ್ತು ನೋಡ್ರಿ ನಂತರ ಏನು ಹೇಳ್ತೀರಿ ನೀವು ಅದಕ್ಕೆ? ಇಲ್ಲಪ್ಪ ಇದೆಲ್ಲ ಆಗಬೇಕು, ಯಾರು ಎಷ್ಟೆಷ್ಟು ಇದಾರೆ ಅಂತೇಳಿ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಸಮಾಜ, ಒಕ್ಕಲಿಗ, ವೀರಶೈವ ಲಿಂಗಾಯತ ಸಮಾಜ, ಹೇಗೆ ಸಮಾಜಗಳಲ್ಲಿಯೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರು ಇದ್ದಾರೆ. ಹಿಂದುಳಿದವರು ಅವ್ರಿಗೆಲ್ಲ ಮೀಸಲಾತಿ ಬೇಕು, ಅವ್ರಿಗೆ ಅನುಕೂಲ ಬೇಕಂತ ಕೇಳ್ಕೊಳ್ತಾ ಇದ್ರಿ. ಇದು ಗೊತ್ತಿದ್ದು ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋದು ಏನರ್ಥ? ಇದಕ್ಕೆ ಇವತ್ತು ವಿಜಯೇಂದ್ರ ಉತ್ತರ ಕೊಡಬೇಕಾಗ್ಯದ. ಕೊಟ್ಟಂಥ ಸ್ಟೇಟ್ಮೆಂಟ್ ಅವ್ರಿಗೆ ತದ್ವಿರುದ್ಧದ ಗೊಂದಲಗಳಿದ್ದಾವೆ. ಇದಕ್ಕೆ ಕಾರಣ ಅಷ್ಟೇ ಅವ್ರಿಗೆ ಏನು ಹೇಳಿ ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ಚಕ್ರವ್ಯೂಹವನ್ನು ನಮ್ಮ ಸಿದ್ದರಾಮಯ್ಯ ರಚಿಸಿದ್ದಾರೆ ಇವತ್ತು. ಹೀಗಾಗಿ ನಮ್ಮ ವಿಜಯೇಂದ್ರ ಅವರು, ಅದು ನಮ್ಮ BJPಗರು ಅಥವಾ ನಮ್ಮ ಖಂಡ್ರೆ ಅವರು ಇದರ ಉತ್ತರ ಹುಡ್ಕೋದು ಕಷ್ಟ ಆಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಈಗ ಮಾಡ್ತಿರುವಂಥ ಸರ್ವೆ ನಿಜವಾಗಿಯೂ ಅವರ ಪರಿಸ್ಥಿತಿ, ಸ್ಥಿತಿ ಇವುಗಳನ್ನೆಲ್ಲ ತಿಳಿಸುವಂಥದ್ದಾಗ್ಯದ. ಇದು ಇವತ್ತು ಅನಿವಾರ್ಯನೂ ಅದ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಯಾಕಂದ್ರೆ 1931 ಇನ್ನು 31 ನಾಳೆ ಬಂದು 100 ವರ್ಷದಿಂದ ಆದಂಥದ್ದು ಇವತ್ತು ಸ್ಪಷ್ಟ ಆಗಬೇಕಾಗಿದೆ. ಇವತ್ತೆಲ್ಲ ತಿಳಿನೂ ಬೇಕಾಗಿದೆ. ನಾವು ಏನು ಬೇಕಾಗಿತ್ತು, ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟ ಚಿತ್ರ ನಮ್ಮ ಮುಂದೆ ಬರ್ತದೆ ಅಂತ ಹೇಳ್ತಾ, ವಿಜಯೇಂದ್ರ ಅವರ ವಿಚಾರಗಳನ್ನ ನೀವು ಕೇಳಿದ್ದೀರಿ. ಅದ್ರ ಜೊತೆಗೆ ಸಿದ್ದರಾಮಯ್ಯರ ಅದಕ್ಕೆ ಉತ್ತರಗಳು ಅದರಲ್ಲಿದ್ದಾವೆ, ಅವ್ರು ಕೇಳೋ ಪ್ರಶ್ನೆಯಲ್ಲಿ ಉತ್ತರಗಳಿದ್ದಾವೆ. ಹೌದು, ಇದ್ರ ಲಾಭ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಹಜದ. ನೀವೀಗ ಮೋದಿಗೆ ಲಾಭ ಆಗಲಿ, 2027 ನೀವು ಬಯಸ್ತಾ ಇದ್ದೀರಿ, ನಮಗೆ ಲಾಭ ಆಗಲ್ಲಂತೆ. ಅವರು ತಮ್ಮ ರಾಜಕೀಯ ಲಾಭ ಪಡ್ಕೊಳ್ಳೋದ್ರೊಳಗೆ ನಮಗಾಗೈತೆ ಅವ್ರು ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸ್ ಅದು. ಇದರಲ್ಲಿ ಮೋಸ ಮಾಡೋದು ಮತ್ತೇನಿಲ್ಲ. ರಾಜಕೀಯ ಲಾಭಕ್ಕಾಗಿ ಇಬ್ಬರು ಬಡದಾಡ್ತಾ ಇದ್ದೀರಿ, ಅಥವಾ ಅದನ್ನು ಮುಂದೆ ಹಾಕುವಂಥ ಮತ್ತೊಂದೇನು ಷಡ್ಯಂತ್ರ ಇರ್ಬೋದು. ಅದು ನಿಮಗೆ ಬಿಟ್ಟಂಥ ವಿಷಯ. ಅದೇನೋ ಆಗಲಿ,
ಇದು ಆ್ಯಕ್ಚುಯಲ್ ಫ್ಯಾಕ್ಟ್. ಈ ಸಿದ್ದರಾಮಯ್ಯವರು ತಮಗೆ ಲಾಭ ಮಾಡಿಕೊಳ್ಳೋ ಸಲುವಾಗಿ ಮಾಡ್ತಾಯಿದ್ದಾರೆ, ಒಪ್ಪುನು. ಅದಾಗ ನೀವಾದರೂ ಸಹಿತ ಮೋದಿಯವ್ರ ಸಮಯದಲ್ಲಿ ಆಗಲಿ ಅಂತ ಯಾಕೆ ಬಯಸ್ತಾ ಇದ್ದೀರಿ 2027 ಅಂದ್ರೆ ಅದು ನಮಗೆ ಲಾಭ ಆಗಲಿ ಅನ್ನೋ ದೃಷ್ಟಿಕೋನ ನಿಮ್ಮದಾಗ್ಯದ. ಹೀಗಾಗಿ ಅಲ್ಲಿಬ್ಬರು ಮಧ್ಯೆ ತಿಕ್ಕಾಟ ಬಂದವ. ಅದೇನೂ ಇರಲಿ, ಈಗ ಆಗುತ್ತಿರುವಂತಹ ಸರ್ವೆ ಮೋಸ್ಟ್ಲಿ ನಿಲ್ಲಲಿಕ್ಕಿಲ್ಲ. ಯಾಕೆ ಮತ್ತೆ ವಿಸ್ತಾರ ಮಾಡಿದ್ರೆ ಟೈಮನ್ನು ನಮ್ಮ ಸಿದ್ದರಾಮಯ್ಯವರು ಇದು ಮುಗಿಸ್ಕೊಡ್ಲೇಬೇಕಂತ ಪ್ಯಾನ್ ಹಚ್ಚಿದ್ದಾರೆ. ಹೀಗಾಗಿ ಸರ್ವೆ ಆಗುವುದನ್ನು ಇದೇನು ಮತ್ತೆ ನೀವು ಐತಿ ನಿಮಗೆ ಅವರು ಮಾತಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ನಿಮಗೆ ಏನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೆ ನಡಿ. ವಂದನೆಗಳು.